ಇದರಲ್ಲಿ ಯಾವ ರೀತಿ 12 ಅಂಕಗಳನ್ನು ನಾವು ಬಹಳ ಸುಲಭವಾಗಿ ಗಳಿಸಬಹುದು ಅಂತ ಹೇಳಿದ್ರೆ, ಪತ್ರಲೇಖನದಲ್ಲಿ ನಮ್ಮ ಇವ್ಯಾಲ್ಯೂಯೇಷನ್ ಮಾಡುವಂಥವ್ರು ಏನು ಮಾಡ್ತಾರೆ, ಪ್ರತಿಯೊಂದು ಇವರಿಂದ ಇವರಿಗೆ ದಿನಾಂಕ, ಸ್ಥಳ, ಹಾಗೆ ಬಾಡಿ, ಹಾಗೆ ವರದಿಗಾರರ ರುಜು, ಇದಕ್ಕೆ ಹಾಫ್ ಆಫ್ ಮಾರ್ಕ್ಸ್ ಅಂತ ಸೆಗ್ರಿಗೇಟ್ ಮಾಡಿರ್ತಾರೆ. ನೀವು ಯಾವುದೇ ಕಾರಣಕ್ಕೂ ಒಂದು ಗೊತ್ತಿರುವಂತಹ ಆ ಪ್ಯಾಟ್ರನ್ ಅನ್ನು ಫಾಲೋ ಮಾಡ್ತಾ ಹೋದ್ರೆ ಅದರಲ್ಲಿ ಕಂಪ್ಲೀಟ್ ಕಂಟೆಂಟ್ ಇಲ್ಲದೆ ಇದ್ರೂ ಕೂಡ ಸುಲಭವಾಗಿ ನೀವು 4 ಅಂಕಗಳನ್ನು ಗಳಿಸಬಹುದು. ಹಾಗೆ ಪ್ರಬಂಧ ನೋಡೋದಾದ್ರೆ ನಮಗೆ ಬರೋದು 3 ಟೈಟಲ್ಸ್ ಬರುತ್ತೆ. ಒಂದು ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ. ಈ 3 ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಫಾಲೋ ಮಾಡಿದ್ದೀರಾ ಅಂತ ಹೇಳಿದ್ರೆ ಅತಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಹಾಗೆ ಇನ್ನು ನಾವು ಲಾಸ್ಟ್ ಅಲ್ಲಿ ನೋಡೋದಾದ್ರೆ ರೈಟಿಂಗ್ ಪಾರ್ಟ್, ಬರವಣಿಗೆ ಕೌಶಲ್ಯ ಅಂತ ಹೇಳ್ತೀವಿ ಮಕ್ಕಳೇ. ಈ ಬರವಣಿಗೆ ಕೌಶಲ್ಯದಲ್ಲಿ ಪ್ರತಿ ವರ್ಷವೂ ಕೂಡ ರಿಪೀಟ್ ಆಗಿರುವಂತಹ ಪುನರಾವರ್ತಿತ ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಪುನರಾವರ್ತಿತ ಪ್ರಶ್ನೆಗಳನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಬಹಳ ಸುಲಭವಾಗಿ 80ಕ್ಕೆ 80 ಅಂಕಗಳನ್ನ ನೀವು ಗಳಿಸ್ತಾ ಹೋಗ್ಬೋದು.